ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ KP ಎಕ್ಸಲೆಂಟ್ ಕ್ಲಾಸಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 8ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಅದರಲ್ಲಿ ಬರುವಂತಹ ಅಧ್ಯಾಯ 5 ಸಂಖ್ಯೆಗಳ ಆಟ. ಇಲ್ಲಿಯವರೆಗೆ ಪೇಜ್ ನಂಬರ್ 127ವರೆಗೆ ಬರ್ತಕ್ಕಂತಹ ಎಲ್ಲ ಕ್ವಶನ್ಸನ್ನು ನಾನು ಸಾಲ್ವ್ ಮಾಡಿ ಇದ್ರದ್ದೊಂದು ವಿಡಿಯೋ ಮಾಡಿ ಆಲ್ರೆಡಿ ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಏನು ಮಾಡ್ತೀನಪ್ಪ ಅಂತಂದರೆ, ಕಂಡು ಹಿಡಿಯಿರಿ ಕ್ವಶನ್ಸ್ ಪೇಜ್ ನಂಬರ್ 127ಇಂದ ಸ್ಟಾರ್ಟ್ ಆಗ್ತವೆ. ಸೊ ಅಪ್ ಟು 128ವರೆಗೆ ಬರ್ತಕ್ಕಂತಹ ಕಂಡು ಹಿಡಿಯಿರಿ ಕ್ವಶನ್ಸನ್ನು ಒಂದೊಂದಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿರಿ. ಫಸ್ಟ್ ಒನ್, 4 ಕ್ರಮಾನುಗತ ಸಂಖ್ಯೆಗಳ ಮೊತ್ತ 34. ಆ ಸಂಖ್ಯೆಗಳು ಯಾವುವು ಅಂತ ಕೇಳಿದಾರೆ. ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡಿರಿ. ಮೊದಲು ನಿಮಗೆ ಕ್ರಮಾನುಗತ ಅಂದರೆ ಏನಂತ ಗೊತ್ತಿರಬೇಕು. ಕ್ರಮಾನುಗತ ಅಂತಂದರೆ 1 by 1, ಒಂದಾದ ನಂತರ ಇನ್ನೊಂದು. ಈಗ 1 ಅನ್ನೋದು ನೆಕ್ಸ್ಟ್ ನಂಬರ್ 2, ಈಗ 3 ಅಂದರೆ ಅದರ ನೆಕ್ಸ್ಟ್ ನಂಬರ್ 4, 3 and 4 ಇವು ಕ್ರಮಾನುಗತ ಸಂಖ್ಯೆಗಳು. ಸೊ ಇಲ್ಲಿ ನಾವು 4 ಕ್ರಮಾನುಗತ ಸಂಖ್ಯೆಗಳ ಮೊತ್ತ 34 ಅಂತ ಆದರೆ ಆ ಸಂಖ್ಯೆಗಳು ಯಾವುವು ಅಂತ ನಾವೇನು ಮಾಡಬೇಕಾಗಿದೆ, ಇಲ್ಲಿ ಕಂಡುಹಿಡಿಬೇಕಾಗಿದೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಕ್ರಮಾನುಗತ ಮೀನಿಂಗನ್ನು ತಿಳ್ಕೋಬೇಕು. ಸೊ 4 ಕ್ರಮಾನುಗತ ಸಂಖ್ಯೆಗಳು, 4 ಕ್ರಮಾನುಗತ ಸಂಖ್ಯೆಗಳು x plus 1, x plus 2 ಮತ್ತು x plus 3 ಆಗಿರಲಿ ಅಂತ ಬರ್ಕೋಬೇಕು. ಸೊ 4 ಕ್ರಮಾನುಗತ ಸಂಖ್ಯೆ, x ಮುಂದೆ x plus 1, ಅದರ ನೆಕ್ಸ್ಟ್ x plus 2, ಅದರ ನೆಕ್ಸ್ಟ್ x plus 3. ಸೊ ಇವು ಏನಾಗಿರಲಿ, 4 ಕ್ರಮಾನುಗತ ಸಂಖ್ಯೆಗಳಾಗಿರಲಿ. ಇವುಗಳ ಮೊತ್ತ x plus 1 ಇವುಗಳ ಮೊತ್ತ, ಮತ್ತು ಮೂರನೇದು x plus 2 ಮತ್ತು x plus 3 ಇವುಗಳ ಮೊತ್ತ ಎಷ್ಟಿದೆ ಅಂತ 34 ಇದೆ. ಸೊ ಇಲ್ಲಿ ಚರಾಕ್ಷರಗಳೇ ಹೊಂದಿರತಕ್ಕಂತಹ ಪದಗಳನ್ನು, ಸಜಾತಿ ಪದಗಳನ್ನು ಕೂಡಿಸ್ಬೇಕ್ರಿ. 1x 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 3x plus 1x 4x ಆಯಿತು. ಆಮೇಲೆ ಸ್ಥಿರಾಂಕಗಳಿದಾವೆ 3 2 5 5 1 6 ಇಸ್ ಈಕ್ವಲ್ ಟು 34. ಪ್ಲಸ್ 6 ಈ ಕಡೆ ಹೋದ ತಕ್ಷಣ -6, 34 minus 6, 4x is equal to 34ದಲ್ಲಿ 6 ಕಳೆದ್ರೆ 28 ಆಗುತ್ತೆ. ಸೊ x is equal to 28 by 4. 4 1 4, 4 7 28. x is equal to 7 ಅಂತ ಆನ್ಸರ್ ಬಂದಿದೆ. x 7 ಆದರೆ x plus 1 ಎಷ್ಟಾಗುತ್ತೆ, x plus 1 ಎಷ್ಟಾಗುತ್ತೆ, 7 plus 1 ಅಂದರೆ 8. ಆಮೇಲೆ x plus 2 ಅಂತಂದರೆ 7 plus 2 9. ನೆಕ್ಸ್ಟ್ x plus 3 ಅಂದರೆ 7 plus 3 ಅಂದರೆ 10. ಆದ್ದರಿಂದ 4 ಕ್ರಮಾನುಗತ ಸಂಖ್ಯೆಗಳು ಯಾವುವು ಹಾಗಾದರೆ? ಆದ್ದರಿಂದ 4 ಕ್ರಮಾನುಗತ ಸಂಖ್ಯೆಗಳು ಯಾವಪ್ಪ ಅಂತಂದರೆ x ಅಂದರೆ 7, ನೆಕ್ಸ್ಟ್ 8, 9 ಆ್ಯಂಡ್ 10 ಅಂತ ಇಲ್ಲಿ ನಾವು ಹೇಳಬಹುದು. ಇದು ಫಸ್ಟ್ ಕ್ವೆಶನ್. ಇನ್ನು ಎರಡನೇ ಪ್ರಶ್ನೆಗೆ ಬರ್ತೀನಿ. P ಎಂಬುದು 5 ಕ್ರಮಾನುಗತ ಸಂಖ್ಯೆಗಳಲ್ಲಿ ದೊಡ್ಡದು ಎಂಬುದು ಎಂದು ಭಾವಿಸಿ. 5 ಕ್ರಮಾನುಗತ, ಅಗೇನ್ ನಾ ಹೇಳಿದ್ದೀನಲ್ಲ, 5 ಕ್ರಮಾನುಗತ ಸಂಖ್ಯೆಗಳದಾವ್ರಿ. ಸೊ ಇದು ದೊಡ್ಡದಿದೆ, P ಅನ್ನೋದು ದೊಡ್ಡದಿದೆ. ಇತರೆ 4 ಸಂಖ್ಯೆಗಳನ್ನು P ಯ ರೂಪದಲ್ಲಿ ಬರೆಯಿರಿ. ಈಗ ನಾನು ಫಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿದಿರಿ ಅಂತಂದರೆ, ಚಿಕ್ಕ ಸಂಖ್ಯೆ x ಇದೆ, ಇದ್ರ ಮುಂದಿನ 4 ಕ್ರಮಾನುಗತ ಸಂಖ್ಯೆ ಬರೀರಿ ಅಂತಂದ್ರೆ ನಾ ಏನು ಮಾಡಿದೆ, x plus 1, x plus 2, x plus 3 ಅಂತ ತೊಗೊಂಡೆ. ಸಪೋಸ್ ಇದು x ಅನ್ನೋದು ದೊಡ್ಡದಿದೆ, ಹಿಂದಿನ 4 ಕ್ರಮಾನುಗತ ಸಂಖ್ಯೆ ಬರೀರಿ ಅಂತ ನೀವೇನು ಮಾಡ್ತಿದ್ರಿ? ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, 7 ಅನ್ನೋದೊಂದು ನಂಬರ್ ಇದೆ, ಇದ್ರ ಮುಂದಿನ ಕ್ರಮಾನುಗತ ಸಂಖ್ಯೆ ಬರೀರಿ ಅಂದರೆ ನೀವು 8, 9, 10 ಅಂತ ಬರೀತೀರಿ. ಅದು ಹಿಂದಿನ ಸಂಖ್ಯೆ ಬರೀರಿ ಅಂದರೆ 7ಕ್ಕೆ ಪ್ಲಸ್ 1 ಮಾಡಿದಿರಿ ಅಂದರೆ 8 ಬರುತ್ತೆ, 8ಕ್ಕೆ ಪ್ಲಸ್ 1 ಮಾಡಿದಿರಿ 9 ಬರ್ತದೆ, 9ಕ್ಕೆ ಪ್ಲಸ್ 1 ಮಾಡಿದಿರಿ 10 ಬರ್ತದೆ. ಇವು ಮುಂದಿನ ಕ್ರಮಾನುಗತ ಸಂಖ್ಯೆಗಳದು. ಇನ್ನು ಹಿಂದಿನ ಕ್ರಮಾನುಗತ ಸಂಖ್ಯೆ ಬರೀರಿ ಅಂದ್ರೆ 7 ಹಿಂದೆ 6, 5, 4 ಬರ್ತಾವೆ. ಬಟ್ ಇವು ಹೆಂಗೆ ಬರಿತೀರಿ ನೀವು 7ದಲ್ಲಿ -1 ಮಾಡಿದರೆ 6 ಬರ್ತದೆ, 6ದಲ್ಲಿ -1 ಮಾಡಿದರೆ 5 ಬರ್ತದೆ, 5ದಲ್ಲಿ -1 ಮಾಡಿದರೆ 4 ಬರ್ತದೆ. ಸೊ ಇದೇ ರೀತಿ ಇಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದ್ರೆ, P ಎಂಬುದು ದೊಡ್ಡ ಸಂಖ್ಯೆಯಾಗಿದೆ. P ಏನಾಗಿದೆ ಇಲ್ಲಿ? P ಎಂಬುದು ದೊಡ್ಡ ಸಂಖ್ಯೆ, ಆದ್ದರಿಂದ ಅದರ ಹಿಂದಿನ 4 ಕ್ರಮಾನುಗತ ಸಂಖ್ಯೆಗಳೆಂದರೆ
ಸಂಖ್ಯೆಗಳೆಂದರೆ ಪಿನ ದೊಡ್ಡದಿದೆ ಹೌದಾ, ಪಿ ಏನಿದೆ ದೊಡ್ಡದಿದೆ. ಅದಕ್ಕಿಂತ ಚಿಕ್ಕದಂತಂದ್ರೆ p-1. ಸೊ ಅದಕ್ಕಿಂತ ಚಿಕ್ಕದು p-2, ನೆಕ್ಸ್ಟ್ p-3, ನೆಕ್ಸ್ಟ್ p-4. ಅವ್ರು ಎಷ್ಟು ಕೇಳಿದ್ರು ನಮಗೆ? ಹಿಂದಿನ 4 ಕೇಳಿದ್ರು. ಸೊ ಇದು ಆಲ್ರೆಡಿ ಬಂದಿದೆ, 1 2 3 4 ಅಂತ ನಾವಿಲ್ಲಿ ಬರೆದಿದ್ದೀವಿ. ಸೊ ನೆಕ್ಸ್ಟ್ ಪ್ರಶ್ನೆ, 3ನೇ ಪ್ರಶ್ನೆ. ಕೆಳಗಿನ ಪ್ರತಿ ಹೇಳಿಕೆಗೂ ಅದು ಯಾವಾಗಲೂ ಸರಿಯೇ, ಕೆಲವೊಮ್ಮೆ ಸರಿಯೇ ಅಥವಾ ಎಂದಿಗೂ ಸರಿಯಿಲ್ಲ ಎಂದು ನಿರ್ಧರಿಸಿ ನಿಮ್ಮ ಉತ್ತರವನ್ನು ವಿವರಿಸಿ ಸೂಕ್ತವಾದ ಉದಾಹರಣೆಗಳು ಮತ್ತು ಉದಾಹರಣೆಗಳಲ್ಲದವುಗಳನ್ನು ತಿಳಿಸಿ. ಅಂದರೆ ಉದಾಹರಣೆಗಳನ್ನು ತಿಳಿಸ್ರಿ ಮತ್ತು ಉದಾಹರಣೆಗಳು ಯಾವಾಗುವುದಿಲ್ಲ ಅನ್ನೋದನ್ನು ತಿಳಿಸ್ರಿ. ಬೀಜಗಣಿತವನ್ನು ಬಳಸಿ ನಿಮ್ಮ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಅವರಿಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ಗಮನಿಸ್ಬೋದು ನೀವು. ಇದು ಕ್ವಶನ್ ನಂಬರ್ 3 ಒಳಗೆ ಫಸ್ಟ್ ಕ್ವಶನ್. 2 ಸಮ ಸಂಖ್ಯೆಗಳ ಮೊತ್ತವು 3ರ ಗುಣಕವಾಗಿದೆ ಅಂತ ಅವರು ಹೇಳ್ತಾರೆ. ಇಲ್ಲಿ ಗಮನಿಸ್ರಿ, 2 ಸಮ ಸಂಖ್ಯೆಗಳ ಮೊತ್ತವು 3ರ ಗುಣಕವಾಗಿದೆ. ಇಲ್ಲಿ ನೋಡ್ಬೋದು 2 ಸಮ ಸಂಖ್ಯೆಗಳನ್ನ ತಗೊತೀನಿ, 2a ಮತ್ತು 2b. ಸೊ 2ನ್ನು ಯಾವುದೋ ಒಂದು ಸಂಖ್ಯೆಯಿಂದ ಗುಣಿಸ್ರಿ ಸಮ ಸಂಖ್ಯೆನ ಬರ್ತದೆ. ಸೊ ಇಲ್ಲಿಯೂ ಸಹ b-ಯನ್ನು 2 ಗುಣಿಸಿದಿಂದ ಸಮ ಸಂಖ್ಯೆನ ಬರ್ತದೆ. 2a ಮತ್ತು 2bಗಳು 2 ಸಮ ಸಂಖ್ಯೆಗಳು, 2 ಸಮ ಸಂಖ್ಯೆಗಳು, 2 ಸಮ ಸಂಖ್ಯೆಗಳು. ಅವುಗಳ ಮೊತ್ತ ತಗೊತೀನಿ ನಾ, ಅವುಗಳ ಮೊತ್ತ ಅಂತಂದರೆ 2a ಪ್ಲಸ್ 2b. 2a ಪ್ಲಸ್ 2b. ಇಲ್ಲಿ ಏನು ಬರ್ತದೆ ಕಾಮನ್? 2 ಇಂಟು a ಪ್ಲಸ್ b. ಇದೇನಾಗ್ತದಪ್ಪ ಅಂತಂದ್ರೆ ಬೀಜೋಕ್ತಿಯನ್ನು ಹೇಳ್ರಿ ಅಂತ ಬೀಜಗಣಿತವನ್ನು ಬಳಸಿ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಹೇಳಿದರು. ಸೊ ಇದು ಬೀಜೋಕ್ತಿಯನ್ನು ಬರ್ತಿದ್ದೀನಿ. ನೀನು ನಮ್ಮ ಉತ್ತರ ಯಾವ ರೀತಿ? 2 ಸಮಸಂಖ್ಯೆಗಳ ಮೊತ್ತ 3ರ ಗುಣಕ ಬರ್ತೈತೆ ಅಂತ ಹೇಳ್ತಾರೆ. ನಾ ಈಗ 2 ಸಮಸಂಖ್ಯೆಗಳನ್ನ ತೊಗೊತೀನು. ಒಂದು 4 ಮತ್ತು ಇನ್ನೊಂದು 6. 6 4 ಕೂಡಿಸಿದ್ರೆ 10. ಈ 10 ಅನ್ನೋದು ಏನಪ್ಪ ಅಂತಂದ್ರೆ 10 ಇದು 3ರ ಗುಣಕವಲ್ಲ, ಇದು 3ರ ಗುಣಕವಲ್ಲ. ಅದನ್ನು ಇನ್ನೊಂದು ಬೇರೆ ಎಕ್ಸಾಂಪಲ್ ತೊಗೋತೀನಿ. 4 ತೊಗೊತೀನಿ, 8 ತೊಗೊತೀನಿ. 8 4 12. ಈ 12 ಅನ್ನೋದು ಏನು ರೀ 3ರ ಗುಣಕ. ಯಾಕಂತಂದ್ರೆ 3 4 12, 3ರಲ್ಲಿ ಮಗ್ಯಾಗ 12 ಐತಿ. ಸೊ 12 ಇದು 3ರ ಗುಣಕವಾಗಿದೆ. ಸೊ ಹಾಗಾದ್ರೆ ಈ ಹೇಳಿಕೆ ಏನಪ್ಪ ಅಂತಂದ್ರೆ ಯಾವಾಗಲೂ ಸರಿಯೇ ಅಂತ ಕೇಳಿದ್ದಾರೆ, ಕೆಲವೊಮ್ಮೆ ಸರಿಯೇ ಅಂತ ಕೇಳಿದ್ದಾರೆ. ಕೆಲವೊಮ್ಮೆ ಮಾತ್ರ ಸರಿ. ಮತ್ತು ನೀವು ಇಲ್ಲಿ ಎ ಮತ್ತು ಬಿ ವ್ಯಾಲ್ಯೂಸ್ ಯಾವುದನ್ನು ತೊಗೊತೀರಿ ಅನ್ನೋದರ ಮೇಲೆ ನಿಮ್ಮ ಉತ್ತರ 3ರ ಗಣಕ ಆಗ್ತದೋ ಇಲ್ವೋ ಅನ್ನೋದು ಡಿಸೈಡ್ ಆಗ್ತದೆ. ಆದ್ದರಿಂದ ಈ ಹೇಳಿಕೆ ಕೆಲವೊಮ್ಮೆ ಮಾತ್ರ ಸರಿ ಅಂತ ನೀವಿಲ್ಲಿ ಬರೀಬೇಕು. ಕೆಲವೊಮ್ಮೆ ಮಾತ್ರ ಸರಿಯಾಗಿದೆ. ಇನ್ನು ಮುಂದಿನ ಒಂದು ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೆಕೆಂಡ್ ಕ್ವಶನ್. ಆನ್ಸರನ್ನು ಇಲ್ಲಿ ಬರೆದಿದ್ದೀನಿ. ಒಂದು ಸಂಖ್ಯೆಯು 18ರಿಂದ ಭಾಗಿಸಲ್ಪಡದಿದ್ದರೆ ಅದು 9ರಿಂದಲೂ ಸಹ ಭಾಗಿಸಲ್ಪಡುವುದಿಲ್ಲ ಅಂತ ಹೇಳ್ತಾರೆ. ಒಂದು ಎಕ್ಸಾಂಪಲ್ ತೊಗೊಳ್ರಿ. 18 ಅಂತ ನೀವು ತೊಗೊಂಡ್ರಿ ಅಂತಂದರೆ 18ರಿಂದನೂ ಭಾಗಿಸಲ್ಪಡ್ತದೆ, 9ರಿಂದನೂ ಭಾಗಿಸಲ್ಪಡ್ತದೆ. ಅವ್ರು ಏನಾರು 9ರಿಂದ ಭಾಗಿಸಲ್ಪಡುವುದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇನ್ನೊಂದು ಎಕ್ಸಾಂಪಲ್ ತೊಗೊತೀನಿ. 45 ಇದು 9ರಿಂದ ಹೋಗ್ತದೆ, ಅವ್ರು 9ರಿಂದ ಭಾಗಿಸಲ್ಪಡುವುದಿಲ್ಲ ಅಂತ ಹೇಳ್ತಾರೆ. 9ರಿಂದ ಭಾಗಿಸಲ್ಪಡ್ತದೆ, ಆದರೆ ಇದು ಇದರಿಂದ ಭಾಗಿಸಲ್ಪಡಂಗಿಲ್ಲ, 18ರಿಂದ ಭಾಗಿಸಲ್ಪಡುವುದಿಲ್ಲ. ಇನ್ನೊಂದು ಎಕ್ಸಾಂಪಲ್ ತೊಗೋತೀನಿ. 36 18ರಿಂದನೂ ಭಾಗಿಸಲ್ಪಡ್ತದೆ, 9ರಿಂದನೂ ಭಾಗಿಸಲ್ಪಡ್ತದೆ. ಹೌದಾ? ನೋಡಿರಿ, 9 4 36, 18 2 36. 54 ತಗೊಳ್ರಿ. 54 18ರಿಂದನೂ ಹೋಗ್ತದೆ, 9ರಿಂದನೂ ಹೋಗ್ತದೆ. ಸೊ ಹೌದಾ? ಹಾಗಾದ್ರೆ ಈ ಹೇಳಿಕೆ ಏನಾಗ್ತದೆ ಅಂತಂದ್ರೆ ಕೆಲವೊಮ್ಮೆ ಮಾತ್ರ ಸರಿ ಆಗ್ತದೆ, ಎಲ್ಲ ಸಮಯದಲ್ಲೂ ಇದು ಏನಾಗಂಗಿಲ್ಲ ರೀ ಸರಿ ಆಗುವುದಿಲ್ಲ. ಮುಂದಿನ ಪ್ರಶ್ನೆ 3ನೇದು. 2 ಸಂಖ್ಯೆಗಳು 6ರಿಂದ ಭಾಗಿಸಲ್ಪಡದಿದ್ದರೆ ಅವುಗಳ ಮೊತ್ತವು 6ರಿಂದ ಭಾಗಿಸಲ್ಪಡುವುದಿಲ್ಲ ಅಂತ ಹೇಳಿದ್ದಾರೆ. 6ರಿಂದ ಭಾಗಿಸಲ್ಪಡದ ಸಂಖ್ಯೆಗಳನ್ನು ತಗೊಳ್ರಿ. ನಾ 1 ಮತ್ತು 5 ತೊಗೊಂಡಿನಿ, 2 ಮತ್ತು 3 ತೊಗೊಂಡಿನಿ. ಎಕ್ಸಾಂಪಲ್ ಪರ್ಪಸ್ ನೀವು ಯಾವುದಾದ್ರೂ ತೊಗೊಂಡಿದ್ದನ್ನು ಚೆಕ್ ಮಾಡ್ಕೋಬಹುದು ರೀ. 1 ಮತ್ತು 5 ಇವು 6ರಿಂದ ಭಾಗಿಸಲ್ಪಡುವುದಿಲ್ಲ. ಹಾಗಾದ್ರೆ ಉತ್ತರ ಬಂದಂತಹ ಮೊತ್ತ 6ರಿಂದ ಭಾಗಿಸಲ್ಪಡ್ತದನೋ ಇಲ್ವೋ ಅಂತ ಟ್ರೈ ಮಾಡೋಣ.
1 ಮತ್ತು 5ರ ಮೊತ್ತ 6. ಸೊ 6 ಅನ್ನೋದು 6ರಿಂದ ಭಾಗ ಹೋಗ್ತದೆ. ಹಾಗಾದರೆ ಈ ಹೇಳಿಕೆ ಏನಾಯಿತು? ತಪ್ಪಾಯಿತು. ಆದರೆ ಕೆಲವೊಂದು ಸಲ ಅಷ್ಟೇ ತಪ್ಪು, ಕೆಲವೊಂದು ಸಲ ಸರಿ. ಹೆಂಗೆ ಸರಿ ನೋಡ್ರಿ, 2 ಮತ್ತು 3 ಸಹ 6ರಿಂದ ಭಾಗಿಸಲ್ಪಡದ ಸಂಖ್ಯೆಗಳೇನೆ. 2 ಮತ್ತು 3 ಸಹ ಏನಿವ 6ರಿಂದ ಭಾಗಿಸಲ್ಪಡದ ಸಂಖ್ಯೆಗಳೇನೆ. ಇವುಗಳನ್ನು ತೊಗೊಂಡು ಕೂಡಿಸಿದೆ ಅಂದರೆ ನನಗೆ 5 ಬರ್ತದೆ. ಸೊ 5 ಏನಾಗಂಗಿಲ್ಲದ 6ರಿಂದ ಭಾಗಿಸಲ್ಪಡುವುದಿಲ್ಲ. ಈ ಹೇಳಿಕೆ ಇಲ್ಲಿ ಕರೆಕ್ಟ್ ಆಯಿತು, ಇಲ್ಲೇನಾಯಿತು? ತಪ್ಪಾಯಿತು. ಹಾಗಾದರೆ ಈ ಹೇಳಿಕೆ ಏನಾಯಿತು? ಕೆಲವೊಮ್ಮೆ ಮಾತ್ರ ಸರಿ ಅಂತ ಆಯಿತು. ನೆಕ್ಸ್ಟ್ ನೋಡ್ರಿ, 4th ಒನ್, 6ರ ಗುಣಕ ಮತ್ತು 9ರ ಗುಣಕಗಳ ಮೊತ್ತವು 3ರ ಗುಣಕವಾಗಿರುತ್ತದೆ ಅಂತ ಹೇಳ್ತಾರೆ. ಸೊ ನೋಡ್ರಿ, 6ರ ಗುಣಕ ಅಂದ್ರೆ 6. ಇಲ್ಲಿ ಎ ಇದ್ದಲ್ಲಿ ಯಾವುದೋ ಹಾಕ್ರಿ, 1 ಹಾಕ್ರಿ. 6 × 1 ಅಂದ್ರೆ 6, 6 × 2 ಅಂದ್ರೆ 12, 6 × 3 ಅಂದ್ರೆ 18. ಸೊ ಇವೆಲ್ಲ ಏನ್ರಿ 6ರ ಗುಣಕಗಳು. 6ರ ಮಗ್ಗಿಯಲ್ಲಿ ಬರ್ತಕ್ಕಂತಹ ಎಲ್ಲ ಸಂಖ್ಯೆಗಳನ್ನು ನಾವು 6ರ ಗುಣಕಗಳೇ ಆಗಿರ್ತಾವೆ. ಹಾಗೆ 9ರ ಗುಣಕ ಅಂತಂದರೆ 9b. ಇಲ್ಲಿ ಎ ತೊಗೊಂಡ್ರೆ ಇಲ್ಲಿ ಬಿ ತೊಗೊಂಡ್ವಿ ಅಷ್ಟೇ. ಇಲ್ಲಿ ನೋಡ್ರಿ 9ರ ಗುಣಕ, ಇಲ್ಲಿ 1 ಹಾಕ್ರಿ. 9 × 1 ಅಂದ್ರೆ 9, 9 × 2 ಅಂದ್ರೆ 18, 9 3 27. ಸೊ 9 4 36, 9 5 45. ಇವೆಲ್ಲ ಏನ್ರಿ ಇವ 9ರ ಗುಣಕಗಳು. ಸೊ ಅವುಗಳನ್ನು ಕೂಡಿಸಿದ್ರೆ 9ರ ಗುಣಕ ಮತ್ತು 6ರ ಗುಣಕವನ್ನು ಕೂಡಿಸಿದ್ವಿ ಅಂತಂದ್ರೆ 3ರ ಗುಣಕನೇ ಆಗಿರ್ತದೆ ಅಂತ ಹೇಳ್ತಾರೆ ಅವರು. ಇಲ್ಲಿ ಎರಡರೂ ನೋಡಿದ್ರೆ 3 ಕಾಮನ್ ಬರ್ತದೆ. 3 2 6, 3 3 9. ಸೊ ನಿಮಗೆ ಗೊತ್ತಿದೆ, ಈಗ ನನಗೆ 3 ಸಂಖ್ಯೆ ಐತಿ, ಇದಕ್ಕೆ ಯಾವುದು ಬೇಕಾದ ಸಂಖ್ಯೆಯಿಂದ ಗುಣಿಸಿದ್ರು ನನಗೆ ರಿಸಲ್ಟ್ ಯಾವತ್ತೂ 3ರ ಗುಣಕನೇ ಬರ್ತದೆ. ಹೌದಾ? ಸೊ ನೀವು ಇದನ್ನು ಕಲ್ತಿದ್ದೀರಾ ಆಲ್ರೆಡಿ. ಈ 2 ಇತ್ತು ಅಂತಂದರೆ ಇಲ್ಲಿ ಯಾವ್ದು ಬೇಕಾದ ಸಂಖ್ಯೆಯನ್ನು ಗುಡಿಸಿದ್ರೆ ನಿನಗೆ 2ರ ಗುಣಕನೇ ಬರ್ತಿತ್ತು, ಅಂದರೆ ಸಮ ಸಂಖ್ಯೆನೇ ಬರ್ತಿತ್ತು. ಅಲ್ಲಿ 3 ಐತಿ, ಸೊ ಇಲ್ಲಿ ಏನು ಬರ್ತದೆ? 3ರ ಗುಣಕನೇ ಬರ್ತದೆ. ಎಕ್ಸಾಂಪಲ್ ತೊಗೊಂಡು ನಾವು ಬೇಕಾದ್ರೆ ಸಾಲ್ವ್ ಮಾಡ್ಬೋದು. 6ರ ಗುಣಕ ತೊಗೋರಿ, 6 ತೊಗೋತೀನಿ. 9ರ ಗುಣಕ 9 ತೊಗೋತೀನಿ. ಕೂಡಿಸಿದ್ರೆ 15 ಬಂತು. 15 ಅನ್ನೋದು 3ರಲ್ಲಿ ಡಿವೈಡ್ ಆಕತ್ತಿಲ್ಲ ರೀ, 3 5 15. ಆದ್ದರಿಂದ ಇದೇನಿದು 3ರ ಗುಣಕ. ಅದೇ ರೀತಿ 6ರದ ಗುಣಕ ಬೇರೆ ತೊಗಿರು. 6ರಲ್ಲಿ 12 ತೊಗೊಂಡು 12. ನೆಕ್ಸ್ಟ್ 9 3 27. 9ರ ಗುಣಕ 27 ಅಂತ ತೊಗೊತೀವಿ. ಇವೆರಡು ಕೂಡಿಸ್ರಿ, ಡಿವೈಡ್ ಮಾಡಿರಿ ಇದನ್ನು 3ಲೆ. 3 1 3, 3 3 9, ಅಂದ್ರೆ 3 13 39. ಇದು ಸಹ ಏನ್ರಿ ಇದು 3ರ ಗುಣಕನೇ ಆಗಿದೆ. ಹಾಗಾದರೆ ಈ ಹೇಳಿಕೆ ಏನಪ್ಪ ಅಂತಂದರೆ ಯಾವಾಗಲೂ ಸರಿಯಾಗಿದೆ. ನೆಕ್ಸ್ಟ್ ನೋಡ್ರಿ, 5th ಒನ್, 6ರ ಗುಣಕ ಮತ್ತು 3ರ ಗುಣಕಗಳ ಮೊತ್ತವು 9ರ ಗುಣಕವಾಗಿದೆ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಿದೆ 6ರ ಗುಣಕ ಅಂತಂದರೆ 6a. ನೆಕ್ಸ್ಟ್ 3ರ ಗುಣಕ ಅಂತಂದರೆ ನಿಮಗೆ ಗೊತ್ತಿದೆ 3ರ ಗುಣಕ ಅಂತಂದರೆ 3a. ಅವುಗಳ ಮೊತ್ತ ಕೂಡಿಸಿದ್ರಿ ಅಂತಂದರೆ ಏನು ಬರ್ತದೆ? 6a ಪ್ಲಸ್ 3a. ಇದು ಏನಾಗಿರ್ತದೆ ಅಂತ ಹೇಳ್ತಾರಂತಂದರೆ ಅವರು 9ರ ಗುಣಕ ಆಗಿರ್ತದೆ ಅಂತ ಹೇಳ್ತಾರೆ. ನಾವು ಎಕ್ಸಾಂಪಲ್ ತೊಗೊಂಡು ಪ್ರೂವ್ ಮಾಡೋಣ್ರಿ. 6ರ ಗುಣಕ ಅಂದರೆ 6 ಪ್ಲಸ್ 3ರ ಗುಣಕ ಅಂದರೆ 3. ಕೂಡಿಸಿದ್ದೇನೆ, ಎಷ್ಟು ಬಂತು? 9. ಸೊ ಇದೇನಾಗಿದೆ? 9ರ ಗುಣಕವಾಗಿದೆ ಅಂತ ಹೇಳ್ಬೋದು. ಬೇರೆ ಎಕ್ಸಾಂಪಲ್ಸ್ ತೊಗೊಂಡು ನಾವು ಟ್ರೈ ಮಾಡೋಣ. ಸೊ 6ರ ಗುಣಕ ನೆಕ್ಸ್ಟ್ ಅಂದ್ರೆ 12. 6 2 12 ಹೌದಿಲ್ಲ ರೀ. ಸೊ 12ನ ತೊಗೊತೀನಿ. ನೆಕ್ಸ್ಟ್ ಸೊ 3ನ ತೊಗೊಳ್ರಿ. 3 1 3. ಸೊ ಇದು ಸಹ 3ರ ಗುಣಕ ಹೌದಿಲ್ಲ ರೀ. ಎಷ್ಟು ಬಂತಿದ್ದು? 15 ಬಂತು. 15 ಏನಲ್ಲ, ಇದು 3ರ ಗುಣಕ ಅಲ್ಲ. ಸಾರಿ, 9ರ ಗುಣಕ ಅಲ್ಲ, ಗುಣಕವಾಗಿಲ್ಲ. ಹೌದಾ? ಆದ್ದರಿಂದ ಈ ಹೇಳಿಕೆ ಕೆಲವೊಮ್ಮೆ ಮಾತ್ರ ಸರಿ. ಆದ್ದರಿಂದ ಈ ಹೇಳಿಕೆ ಕೆಲವೊಮ್ಮೆ ಮಾತ್ರ ಸರಿ. ಕೆಲವೊಮ್ಮೆ ಮಾತ್ರ ಸರಿ ಅಂತ ನಾವು ಹೇಳಬಹುದು. ನೆಕ್ಸ್ಟ್ 4th ಕ್ವೆಶ್ಚನ್ ನೋಡ್ರಿ. 3ರಿಂದ ಭಾಗಿಸಲ್ಪಟ್ಟಾಗ ಶೇಷ 2 ಮತ್ತು 4ರಿಂದ ಭಾಗಿಸಲ್ಪಟ್ಟಾಗ ಶೇಷ 2 ನೀಡುವ ಕೆಲವು ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಅಂತಹ ಎಲ್ಲ ಸಂಖ್ಯೆಗಳನ್ನು ವಿವರಿಸುವ ಬೀಜೋಕ್ತಿಯನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಸೊ ಮೊದಲಿಗೆ 3ರಿಂದ ಭಾಗಿಸಲ್ಪಟ್ಟಾಗ ಶೇಷ 2 ಉಳಿಯುವಂಥ ಬೀಜೋಕ್ತಿಯನ್ನು ಬರಿತೀನಿ ನೋಡ್ರಿ. 3ರಿಂದ ಭಾಗಿಸಲ್ಪಟ್ಟಾಗ ಶೇಷ 2 ಬರುವಂತಹ ಬೀಜೋಕ್ತಿ. 3ರಿಂದ ಭಾಗಿಸಲ್ಪಡ್ತದೆ ಅಂದ್ರೆ 3a, ಶೇಷ 2 ಅಂದ್ರೆ ಪ್ಲಸ್ 2 ಉಳಿತದೆ ಅಂತ. ಇನ್ನು ನೆಕ್ಸ್ಟ್ ಅವ್ರು ಏನು ಹೇಳ್ತಾರೆ? 4ರಿಂದ ಭಾಗಿಸಲ್ಪಟ್ಟಾಗ ಶೇಷ 2. 4ರಿಂದ ಭಾಗಿಸಲ್ಪಟ್ಟಾಗ ಶೇಷ 2 ಬರುವ ಬೀಜೋಕ್ತಿ
ಯಾವ ರೀತಿ ಬರಿತೀರಿ? 4b+2 ಅಂತ ಬರಿತೀವಿ. ಇನ್ನು 3ರಿಂದನೂ ಭಾಗಿಸಲ್ಪಟ್ಟಾಗ ಶೇಷ 2, 4ರಿಂದ ಭಾಗಿಸಲ್ಪಟ್ಟಾಗ ಶೇಷ 2 ಬರ್ತಕ್ಕಂತಹ ಎಲ್ಲ ಸಂಖ್ಯೆಗಳನ್ನು ಹೇಳಿದಾರೆ ಅವ್ರು. ಬರುವಂತಹ ಎಲ್ಲ ಸಂಖ್ಯೆಗಳನ್ನು ವಿವರಿಸುವ ಬೀಜೋಕ್ತಿಯನ್ನು ಬರೀರಿ ಅಂತ, ಕೆಲವು ಸಂಖ್ಯೆಗಳನ್ನು ಕಂಡುಹಿಡೀರಿ ಹಾಗೂ ಅವುಗಳನ್ನು ಏನು ಮಾಡಿರಿ ಅಂತಂದ್ರೆ ಒಟ್ಟು ಎಲ್ಲ ಸಂಖ್ಯೆಗಳನ್ನು ಬರುವಂತಹ ಬೀಜೋಕ್ತಿಯನ್ನು ವಿವರಿಸಿ ಅಂತ ಹೇಳಿದಾರೆ. ನೆಕ್ಸ್ಟ್ ಅದಕ್ಕೆ ಬೀಜೋಕ್ತಿ ಬರೀ ನೋಡ್ರಿ. 3ರಿಂದ ಭಾಗಿಸಲ್ಪಟ್ಟಾಗ ಶೇಷ 2 ಮತ್ತು 4ರಿಂದ ಭಾಗಿಸಲ್ಪಟ್ಟಾಗ ಶೇಷ 2 ಬರುವ ಎಲ್ಲ ಸಂಖ್ಯೆಗಳ ಬೀಜೋಕ್ತಿಗಳು. ಹೆಂಗೆ ಕಂಡುಹಿಡಿತೀರಿ ಅಂತಂದರೆ ನಿಮಗೆ ಗೊತ್ತಿದೆ. ಏನು ಮಾಡ್ಬೇಕು ನಾವಿಲ್ಲಿ? ಲಸಾವನ್ನು ತೆಗಿಬೇಕು. ಎದ್ರ ಲಸಾವನ್ನು ತೆಗಿಬೇಕು? 3ರಿಂದನ ಭಾಗಿಸ್ತೀವಿ ಮತ್ತು 4ರಿಂದ ಭಾಗಿಸ್ತೀವಿ. 3 ಮತ್ತು 4ರ ಲಸ ಎಷ್ಟು ರೀ? ಇವುಗಳನ್ನೆಲ್ಲ ಒಳಗೊಂಡಂಥ ಸಂಖ್ಯೆ ಅಂದ್ರೆ ಅದ್ರ ಲಸಾನೇ ಆಗಿರ್ತದೆ. ಸೊ 3 ಮತ್ತು 4ರ ಲಸ ಎಷ್ಟಪ್ಪ ಅಂತಂದರೆ ಲಘುತಮ ಸಾಮಾನ್ಯ ಅಪವರ್ತ್ಯ ಅಂತಂದರೆ 12. ಸೊ ಬೀಜೋಕ್ತಿ ಏನು ಬರ್ತದೆ? ಶೇಷ 2 ಉಳಿಬೇಕು, 3 ಮತ್ತು 4ರಿಂದ ಭಾಗಿಸಲ್ಪಡಬೇಕು. ಬೀಜೋಕ್ತಿ ಏನು ಬರ್ತದೆ? ಬೀಜೋಕ್ತಿಯಲ್ಲಿ ಎ ಬಿ ಅಂತ ತೊಗೊಂಡೀನಿ. ಇಲ್ಲಿ XYC ಏನಾದರೂ ನೀವು ತೊಗೋಬೋದು. 12C+2 ಅಂತ ನಾವಿಲ್ಲಿ ತೊಗೋಬಹುದು. ಸೊ ಇದಕ್ಕೆ ಎಕ್ಸಾಂಪಲ್ಸನ್ನು ಕೊಡೋದಾದರೆ ಸಿ ಇದ್ದಲ್ಲಿ 1 ಹಾಕ್ತೀನಿ. 12 × 1 + 2, 12 ಅಂದರೆ 12, 12 + 2 ಅಂದರೆ 14. 2 ಹಾಕ್ತೀನಿ ಸಿ ಇದ್ದಲ್ಲಿ. 2 ಹಾಕಿದೆ. 12 24, 2 26. ನೆಕ್ಸ್ಟ್ 12 ಇದ್ದಲ್ಲಿ ಸಿ ಇದ್ದಲ್ಲಿ 3 ಹಾಕ್ರಿ. 12 3 36, 2 38. ಸೊ ನೀವು ಈ ರೀತಿ ಎಕ್ಸಾಂಪಲ್ಸನ್ನು ಹಾಕ್ರಿ. ಮತ್ತು ಇನ್ನೊಂದು ಹಾಕ್ರಿ ಬೇಕಿದ್ರೆ. 12 4 48 + 2 ಅಂತಂದರೆ 50 ಅಂತ ಬರ್ತದೆ. ಸೊ ಇವೆಲ್ಲ ಏನಪ್ಪ ಅಂತಂದ್ರೆ 3ರಿಂದ ಭಾಗಿಸಲ್ಪಟ್ಟಾಗ 4ರಿಂದ ಭಾಗಿಸಲ್ಪಟ್ಟಾಗ ಶೇಷ 2 ಉಳಿತದೆ. ಎಕ್ಸಾಂಪಲ್ಸನ್ನು ಇಲ್ಲೇ ಟ್ರೈ ಮಾಡಿರಿ. ಇದರ 3ರಿಂದ ಭಾಗಿಸ್ರಿ. 3 4 12 ಶೇಷ 2 ಉಳಿತು. 4ರಿಂದ ಭಾಗಿಸ್ರಿ. 4 3 12 ಶೇಷ 2 ಉಳಿತು. ಸೊ ಇದೇ ರೀತಿ ನೀವು ಮಾಡ್ತಾ ಹೋದ್ರಿ ಅಂತಂದ್ರೆ 3ರಿಂದನೂ ಭಾಗಿಸಲ್ಪಡ್ತದೆ, 4ರಿಂದನೂ ಭಾಗಿಸಲ್ಪಡ್ತದೆ, ಶೇಷ 2 ಉಳಿತದೆ. ಸೊ ಇವೆಲ್ಲ ಅದಕ್ಕೆ ಎಕ್ಸಾಂಪಲ್ಸ್ ಅಂತ ಹೇಳಬಹುದು. 5ನೇ ಒಂದು ಪ್ರಶ್ನೆ. ನನ್ನ ಬಳಿ ಕೆಲವು ಬೆನಚುಕಲ್ಲುಗಳಿವೆ, ಜಾಸ್ತಿ ಅಲ್ಲ. ನಾನು ಅವುಗಳನ್ನು 3ರಂತೆ ಗುಂಪು ಮಾಡಿದಾಗ 1 ಉಳಿಯುತ್ತದೆ. ಅವುಗಳನ್ನು ಜೋಡಿಸಲು ಪ್ರಯತ್ನಿಸಿದರೆ ಅದು ಸರಳವಾಗಿ ಆಗುವ ಕೆಲಸವಲ್ಲ. ಹಾಗಾದರೆ ಇಲ್ಲಿ ನಿಮ್ಮ ಚಿತ್ರದ ಮೂಲಕನೇ ತೋರಿಸ್ತೀನಿ ನೋಡ್ರಿ. ಪಠ್ಯಪುಸ್ತಕದಲ್ಲಿದೆ ಅದು ಕ್ವಶನ್ನ. ಸೊ ಇದು ಹೇಳ್ತದೆ ಏನಪ್ಪ ಅಂತಂದ್ರೆ ನನ್ನ ಹತ್ರ ಕೆಲವು ಬೆನಚುಕಲ್ಲುಗಳಿದ್ದಾವೆ, ಅದನ್ನು ನಾನು 3ರಂತೆ ಗುಂಪು ಮಾಡಿದರೆ 1 ಉಳಿತದೆ ಅಂತ ಹೇಳ್ತದೆ. 3ರಂತೆ ಗುಂಪು ಮಾಡಿದರೂ ಸಹ 1 ಉಳಿತದೆ. ಹಾಗೆ ಅದನ್ನು ಜೋಡಿಸಲು ಅಂದರೆ 2 ಗುಂಪು ಜೋಡಿಸುವುದಂದ್ರೆ ನೀವು ಅರ್ಥ ಮಾಡ್ಕೋಬೇಕಿಲ್ಲಿ. 2 ಗುಂಪು ಮಾಡಿದರೂ ಸಹ ಇದಾಗೋದಿಲ್ಲ ಮತ್ತು ಉಳಿತಾನೆ ಹೋಗ್ತದೆ 1. ಹಾಗೆ ಸರಳವಾಗಿ ಆಗುವ ಕೆಲಸವಲ್ಲ. ಒಂದು ಮೊಂಡತನದ ಬೆನಚುಕಲ್ಲು ಉಳಿಕೆ ನನ್ನ ದೃಷ್ಟಿಯಲ್ಲಿ ಉಳಿಯುತ್ತದೆ ಅಂತಂದ್ರೆ ಇಲ್ಲಿ 2ರಂತೆ ನಾವು ಜೋಡಿಸಿದೆ ಅಂತಂದ್ರೆ, ಜೋಡಿ ಮಾಡಿದ್ವಿ ಅಂತಂದ್ರೆ 1 ಬೆನಚುಕಲ್ಲು ಉಳಿತೈತಿ. ಮೊಂಡತನದ ಬೆನಚುಕಲ್ಲು ಉಳಿಕೆ ನನ್ನ ದೃಷ್ಟಿಯಲ್ಲಿ ಉಳಿಯುತ್ತದೆ ಅಂತ ಹೇಳ್ತದೆ. ಹಾಗೆ ಅವುಗಳನ್ನು 5ರಂತೆ ಗುಂಪು ಮಾಡಿದಾಗಲೂ ಸಹ ಇನ್ನೂ 1 ಉಳಿಯುತ್ತದೆ. 5ರಂತೆ ಗುಂಪು ಮಾಡಿದರೂ ಏನಾಗ್ತದೆ ಅಂತ 1 ಬೆನಚುಕಲ್ಲು ಉಳಿತದಂತ. ಆದರೆ 7ರಂತೆ ಗುಂಪು ಮಾಡಿದಾಗ ಪರಿಪೂರ್ಣತೆ ಕಾಣುತ್ತದೆ. 7 ಬೆನಚುಕಲ್ಲನ್ನು ಗುಂಪು ಮಾಡ್ತಾ ಹೋದ್ವಿ ಅಂತಂದರೆ ಅಲ್ಲಿ ಯಾವುದೇ ಒಂದು ಶೇಷ ಉಳಿಯುವುದಿಲ್ಲ ಅಂತ ಅದು ಹೇಳ್ತದೆ. ಹಾಗಾಗಿ 100ಕ್ಕಿಂತ ಹೆಚ್ಚು ಇರೋದು ತುಂಬ ಧೈರ್ಯ, ಅಂದರೆ 100ಕ್ಕಿಂತ ಹೆಚ್ಚು ಅದು ಆಗಲಿಕ್ಕೆ ಆಗೋದಿಲ್ಲ. ನಾನು ಹಿಡಿದಿರೋ ಬೆಂಚುಕಲ್ಲುಗಳ ಸಂಖ್ಯೆಯನ್ನು ನೀವು ಹೇಳಬಲ್ಲಿರಾ ಅಂತ ಇದು ಒಂದು ಕ್ವಶನ್ ಇದೆ. ಸೊ ಆನ್ಸರನ್ನು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರಿತೀನಿ ನೋಡ್ರಿ. ಸೊ 3ರಂತೆ ಗುಂಪು ಮಾಡಿದಾಗ ಶೇಷ 1 ಉಳಿಯುತ್ತೆ ಅಂತ ಹೇಳ್ತದೆ ಅದು. 3ರಂತೆ ಗುಂಪು ಮಾಡಿದಾಗ ಶೇಷ 1 ಉಳಿಯುತ್ತದೆ. ಹಾಗೆ ಸೇಮ್ 2ರಂತೆ ಗುಂಪು ಮಾಡಿದಾಗ ಸಹ ಏನು ಉಳಿತದೆ? 1
ಮೊಂಡುತನದ ಬೆನಚು ಕಲ್ಲು ಉಳಿಯುತ್ತದೆ ಅಂತ ಹೇಳ್ತದೆ. ಶೇಷ 1 ಉಳಿತದ. ಹಾಗೆ 5ರಂತೆ ಸಹ ನೀವು ಗುಂಪು ಮಾಡಿದಾಗ 5ರಂತೆ ಗುಂಪು ಮಾಡಿದಾಗ ಶೇಷ ಎಷ್ಟು ಉಳಿತದ ಅಂತ ಹೇಳ್ತದ. ಶೇಷ 1 ಉಳಿಯುತ್ತದೆ. ಹಾಗೆ ಅದು 7ರಂತೆ ಗುಂಪು ಮಾಡಿದಾಗ ಏನು ಮಾಡ್ತದೆ ಅಂದರೆ ಪರಿಪೂರ್ಣತೆ ಕಾಣುತ್ತದೆ. 7ರಂತೆ ಗುಂಪು ಮಾಡಿದಾಗ ಏನಾಗ್ತದ, ಪರಿಪೂರ್ಣತೆಯನ್ನು ಕಾಣುತ್ತದೆ. ಪರಿಪೂರ್ಣತೆ ಕಾಣುತ್ತದೆ. ಹಾಗೂ ಅದೇನಿದೆ ನಂಬರ್ 100ಕ್ಕಿಂತ ಏನಾಗಿದೆ ಕಡಿಮೆ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 100 ಇದೆ. ಹಾಗಾದ್ರೆ ನಾವಿಲ್ಲಿ ಗಮನಿಸಬೇಕಾಗಿದ್ದೇನಪ್ಪ ಅಂತಂದರೆ ಇದಕ್ಕೊಂದು ಬೀಜೋಕ್ತಿಯನ್ನು ಬರೀಬೇಕು. ನಾವು ಯಾವ ರೀತಿ ಬರೀಬೇಕಂತಂದರೆ ಅದು 3ರಿಂದ ಏನಾಗಬೇಕು, ಭಾಗಿಸಲ್ಪಟ್ಟ ಶೇಷ 1 ಬರಬೇಕು. 2ರಿಂದ ಭಾಗಿಸಲ್ಪಟ್ಟ ಶೇಷ 1, 5ರಿಂದ ಭಾಗಿಸಲ್ಪಟ್ಟ ಶೇಷ 1 ಬರಬೇಕು. ಸೊ ಆಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ ಸೊ ಇವುಗಳದೆಲ್ಲ ನಾವೇನು ಮಾಡಬೇಕಾಗ್ತದೆ, ಈಗ ಲಸ ತೆಗಿಬೇಕಾಗ್ತದೆ. 3, 2 ಮತ್ತು 5ರ ಲಸ ಎಷ್ಟಪ್ಪ ಅಂತಂದರೆ 30. ಲಸ ಎಷ್ಟು ಬರ್ತದೆ, 30 ಬರ್ತದೆ. ಹಾಗಾದರೆ ಬೀಜೋಕ್ತಿಯನ್ನು ಬರೀಬೇಕು. ನಾವು ಯಾವ ರೀತಿ ಬರೀಬೇಕು, 2, 3 ಮತ್ತು 5ರ ಲಸ ಮತ್ತು 1 ಏನಾಗ್ತದೆ ಶೇಷ ಇಲ್ಲಿ ಉಳಿತದೆ. 3, 2 ಮತ್ತು 5ರ ಲಸ ಮತ್ತು ಶೇಷ 1 ಉಳಿತದೆ. ಆ ರೀತಿಯಾದಂತಹ ನಾವು ಏನು ಮಾಡಬೇಕು, ಬೀಜೋಕ್ತಿಯನ್ನು ಬರಿಬೇಕು. ಲಸ ಎಷ್ಟು ಬಂದಿದೆ ನಮಗೆ, 30 ಅಂತ ಬಂದಿದೆ. 30a + 1 ಇದೇನು ರೀ, ಬೀಜೋಕ್ತಿ. ಸೊ ಇದು ಏನಪ್ಪ ಅಂದ್ರೆ 2, 3, 5ರಿಂದ ಭಾಗಿಸಲ್ಪಟ್ಟ ಶೇಷ 1 ಉಳಿತದೆ ಅನ್ನೋದಕ್ಕೆ ಇದೇನಿದು ಒಂದು ಬೀಜೋಕ್ತಿ. ಸೊ ನಾ ಇಲ್ಲಿ ಎ ಬೆಲೆಗಳನ್ನು a = 1 ಅಂತ ಹಾಕಿದೆ ಅಂದ್ಕೊಳ್ರಿ. 30 × 1 + 1, 31 30 + 1 ಅಂದರೆ 31. ಆಮೇಲೆ 2 ಹಾಕ್ತೀನಿ. 32 60 + 1 61. ಇದನ್ನು ನೋಡ್ಬೇಕು ನೀವು. 7ರಿಂದ ನಿಶೇಷವಾಗಿ ಬಾ ಹೋಗ್ತದನಂತ ನೋಡ್ಬೇಕು ರೀ. 7 5 35 ಹೋಗಂಗಿಲ್ಲ. 7 6 7 8 56 9 63 ಇದು ಹೋಗಂಗಿಲ್ಲ. ನೆಕ್ಸ್ಟ್ 3 ಹಾಕಿ ನೋಡಿರಿ. 2 ಹಾಕಿದೆ. ನೆಕ್ಸ್ಟ್ 3 ಹಾಕ್ತೀನಿ. 3 ಹಾಕಿದೆ. 30 × 3 + 1 ಮೊದಲೇ 9 90 + 1 91 ಬಂತು. ಸೊ ಡೈರೆಕ್ಟಾಗಿ ಬರ್ತೀನಿ, ಕನ್ಫ್ಯೂಸ್ ಆಗಬೇಡ್ರಿ. ಸೊ 91 7ರಿಂದ ಭಾಗ ಹೋಗ್ತದೇನು ರೀ ನೋಡಿರಿ. 7 1 7 2 ಉಳಿತು. 7 3 21 ಹೋಗ್ತದಲ್ಲ ಆಗ. ಸೊ ಇದೇನಾಯ್ತು, 7ರಿಂದ ಭಾಗಿಸಲ್ಪಡುತ್ತದೆ. 7ರಿಂದ ಭಾಗಿಸಲ್ಪಡುತ್ತದೆ. ಹೌದಲ್ವಾ. ಈ 91 ಅಂತಕ್ಕಂತಹ ಸಂಖ್ಯೆ 3ರಿಂದ ಭಾಗಿಸಿದಾಗ ಶೇಷ 1 ಉಳಿತದ, 2ರಿಂದ ಭಾಗಿಸಿದಾಗ ಶೇಷ 1 ಉಳಿತದ, 5ರಿಂದ ಭಾಗಿಸಿದಾಗ ಶೇಷ 1 ಉಳಿತದ. ಆದರೆ 7ರಿಂದ ಇದೇನಾಗ್ತದೆ, ಸಂಪೂರ್ಣವಾಗಿ ಭಾಗಿಸಲ್ಪಡ್ತದ. ಆದ್ದರಿಂದ ಬೆನಚು ಕಲ್ಲುಗಳ ಸಂಖ್ಯೆ ಎಷ್ಟ್ರಿ ಅಂತಂದರೆ 91 ಆಗಿರುತ್ತದೆ. 6ನೇ ಪ್ರಶ್ನೆಯನ್ನು ನೋಡ್ರಿ. ತಥಾಗತ್ 6ರಿಂದ ಭಾಗಿಸಲ್ಪಟ್ಟಾಗ ಶೇಷ 2 ನೀಡುವ ಹಲವಾರು ಸಂಖ್ಯೆಗಳನ್ನು ಬರೆದಿದ್ದಾನೆ. ಅವನು ಪ್ರತಿಪಾದಿಸುತ್ತಾನೆ, ನೀವು ಅಂತಹ ಯಾವುದೇ 3 ಸಂಖ್ಯೆಗಳನ್ನು ಕೂಡಿದರೆ ಮೊತ್ತವು ಯಾವಾಗಲೂ 6ರ ಗುಣಕವಾಗಿರುತ್ತದೆ. ತಥಾಗತ್ನ ಪ್ರತಿಪಾದನೆ ಸರಿಯೇ ಅಂತ ಕ್ವಶನ್ ಕೇಳಿದ್ದಾರೆ. 6ರಿಂದ ಭಾಗಿಸಲ್ಪಟ್ಟರೆ ಶೇಷ 2 ಉಳಿತದಂತ. ಇಂತಹ ಕೆಲವು ಸಂಖ್ಯೆಗಳನ್ನು ತೆಗೆದುಕೊಂಡು ಅದರಲ್ಲಿ 3 ಸಂಖ್ಯೆಗಳನ್ನ ಕೂಡಿಸಿದ್ರೆ ಏನಾಗ್ತದೆ ಅಂತ ಉತ್ತರ ಯಾವಾಗಲೂ 6ರ ಗುಣಕವಾಗಿರುತ್ತದೆ ಅಂತ ಹೇಳ್ತಾನೆ. ಸೊ ಇದು ಸರಿನೋ ತಪ್ಪು ಅಂತ ನಾವಿಲ್ಲಿ ನೋಡೋಣ ಬನ್ನಿ. ನೋಡಿರಿ, 6ರಿಂದ ಭಾಗಿಸಲ್ಪಟ್ಟಾಗ ಶೇಷ 6ರಿಂದ ಭಾಗಿಸಲ್ಪಟ್ಟಾಗ ಶೇಷ ಎಷ್ಟು ಬರ್ತದೆ, 2 ಬರುವ ಸಂಖ್ಯೆಗಳನ್ನು ಯಾವ ರೀತಿ ನಾವು ಇಂಡಿಕೇಟ್ ಮಾಡ್ತೀವಿ, ಬೀಜೋಕ್ತಿ ರೂಪದಲ್ಲಿ. ಸೊ ಎಕ್ಸ್ ಅಂತ ತೊಗೊತೀನಿ ವೇರಿಯೇಬಲ್. 6x + 2 6ರಿಂದ ಭಾಗಿಸಲ್ಪಡ್ತದೆ, ಶೇಷ 2 ಆಗಿರ್ತದೆ. ಸೊ ಇಂತಹ ಮತ್ತು ಕೆಲವು 3 ಸಂಖ್ಯೆಗಳನ್ನ ತಗೊಂತ ಹೇಳಿದ್ದಾರೆ. ಇಂತಹ 3 ಸಂಖ್ಯೆಗಳನ್ನು ತಗೊಳ್ಳಿಕ್ಕೆ ನಮಗಿಲ್ಲಿ ಹೇಳಿದ್ದಾರೆ. ಇಂತಹ 3 ಸಂಖ್ಯೆಗಳು ಅಂದ್ರೆ
6a + 2 ಇಲ್ಲಿ ಎಕ್ಸ್ ವ್ಯಾಲ್ಯೂನ ಚೇಂಜ್ ಮಾಡ್ತಾ ಹೋದರೆ ಇಂತಹ ಏನು ಸಿಗ್ತಾವೆ ನಮಗೆ 3 ಸಂಖ್ಯೆಗಳು ಸಿಗ್ತಾವೆ. 6a + 2 ಇಲ್ಲಿ ಎಕ್ಸ್ ಇದ್ದರೆ ಬೇರೆ ಬೇರೆ ಸಂಖ್ಯೆಗಳನ್ನ ತೊಗೊತಂದ್ರೆ ಹೋದ್ರಿ ಅಂತಂದ್ರೆ ಇಲ್ಲಿ x1 ಅಂತಂದ್ರೆ 2 3 4 ತೊಗೊಂಡ್ರಿ ಅಂದ್ರೆ ಇದೇ ಥರ ಇರ್ತಕ್ಕಂಥ ಇನ್ನೂ ಕೆಲವು ಸಂಖ್ಯೆಗಳು ನಿಮಗೆ ಸಿಗ್ತಾವೆ. 6b + 2 ಆ್ಯಂಡ್ 6c + 2 ಇವುಗಳನ್ನು ನಾವೇನು ಮಾಡಬೇಕು ಮೊತ್ತ ಕೂಡಿಸ್ಬೇಕ್ರಿ. ಈಗ ಬಂದಂತಹ ಉತ್ತರ ಏನು ಮಾಡ್ತದೆ ಅಂತ ಹೇಳ್ತಾರೆ ಅವರು 6ರ ಗುಣಕ ಆಗಿರ್ತದೆ ಅಂತ ಹೇಳ್ತಾರೆ. ಇದು ಸರಿ ನಾವು ತಪ್ಪು ನಾವು ನೋಡಬೇಕಾಗಿದೆ. ಸೊ 6a + 2 ಇದನ್ನು ಕೂಡಿಸ್ರಿ, 6b + 2 ನೆಕ್ಸ್ಟ್ 6c + 2. ಸೊ 6 ಇವನು ಕಾಮನ್ ತೆಗೆದುಬಿಡ್ರಿ. 6a 6b 6c ಇಲ್ಲಿ ಉಳಿದಿದ್ದೇನು 2 4 6. ಸೊ ಈ ಎಲ್ಲ ಪದಗಳನ್ನ ಗಮನಿಸ್ರಿ. ಇಲ್ಲಿ 4 ಪದಗಳಿದ್ದಾವೆ ನಿಮ್ಗೆ ಬೀಜೋಕ್ತಿಯಲ್ಲಿ. ಈ 4 ಪದಗಳಲ್ಲಿ 6 ಅನ್ನೋದು ಕಾಮನ್ ಇದೆ. ಸೊ ಹೊರಗೆ ತೆಗೆದೆ 6 ಕಾಮನ್ ತೆಗೆದ್ರೆ a ಉಳಿತು, ಇಲ್ಲಿ b ಉಳಿತು, c, ಇಲ್ಲಿ 6 1 6 ಏನು ಉಳಿತು 1 ಉಳಿತು. ಹಾಗಾದರೆ 6ಕ್ಕೆ ನೀವು ಯಾವುದೋ ಒಂದು a b c ವ್ಯಾಲ್ಯೂ ತೊಗೊಂಡು ಗುಣಿಸಿದ್ರೂ ಸಹ ನಿಮಗೇನು ಬರ್ತದೆ ಅಂತಂದ್ರೆ ಮೊತ್ತ 6ರಿಂದ ಏನು ಮಾಡ್ತದೆ ಭಾಗಿಸಲ್ಪಡ್ತದೆ ಅಥವಾ 6ರ ಗುಣಕವಾಗಿರ್ತದೆ ಅಂತ ನಾವಿಲ್ಲಿ ಹೇಳಬಹುದು. ಮೊತ್ತ ಏನಾಗಿದೆ ಹಾಗಾದ್ರೆ ಮೊತ್ತ 6ರ ಗುಣಕವಾಗಿದೆ. ಎಕ್ಸಾಂಪಲ್ಸ್ ಹಾಗಾದರೆ ಈ ಹೇಳಿಕೆ ಏನಾಗಿದೆ ಸರಿಯಾಗಿದೆ. ಈ ಹೇಳಿಕೆ ತಥಾಗತನ ಪ್ರತಿಪಾದನೆ ಏನಾಗಿದೆ ಸರಿಯಾಗಿದೆ. ಎಕ್ಸಾಂಪಲ್ ಈಗ ಏನು ಮಾಡೋಣ, 6ರಿಂದ ಭಾಗಿಸಲ್ಪಟ್ಟಾಗ ಶೇಷ 2 ಬರ್ತಕ್ಕಂಥ ಉದಾಹರಣೆಗಳನ್ನ ತಗೊಳ್ಳೋಣ. 6ರಿಂದ ಭಾಗಿಸಲ್ಪಡುವ ಶೇಷ 2 ಬರುವ ಸಂಖ್ಯೆಗಳು 3 ಸಂಖ್ಯೆಗಳನ್ನ ತಗೋರಿ. 2 ಬರುವ 3 ಸಂಖ್ಯೆಗಳನ್ನ ತೊಗೊಂಡು ಹೇಳಿದ್ದಾರೆ ಅವರು. 3 ಸಂಖ್ಯೆಗಳು ಯಾವ್ಯಾವು ನೋಡಿರಿ. ನೀವು 6ರಿಂದ ಭಾಗಿಸಲ್ಪಡ್ಬೇಕು. 18 ನೋಡಿರಿ 6ರಿಂದ ಭಾಗಿಸಲ್ಪಡ್ತದೆ. ಯಾಕಂದ್ರೆ 6 3 18. ಅದಕ್ಕೆ 2 ಶೇಷವನ್ನು ಕೂಡಿಸಿದ್ರಿ ಅಂತಂದ್ರೆ 6 3 18 2 20. ಇಲ್ಲೇ ಬರೀತೀನಿ 20. ಆಮೇಲೆ ನೆಕ್ಸ್ಟ್ 6 4 24. 24ಕ್ಕೆ 2 ಕೂಡಿಸಿದ್ರೆ 26. ಇದು ಸಹ ಏನಿದೆ 6ರಿಂದ ಭಾಗಿಸಲ್ಪಡ್ತದೆ. ಶೇಷ 2 ಉಳಿತದೆ. ನೆಕ್ಸ್ಟ್ 6 ಇಲ್ಲಿ 30. 30ಕ್ಕೆ 2 ಕೂಡಿಸಿದ್ರೆ 32. ಇದನ್ನಷ್ಟನ್ನು ಕೂಡಿಸ್ರಿ, ಮೊತ್ತ ಕಂಡು ಹಿಡೀರಿ. ಇದ್ರದ್ದು ಮೊತ್ತ ಎಷ್ಟು ಬರ್ತದೆ 20 26 32. ಆನ್ಸರ್ 78 ಬರ್ತದೆ. 78 6ರಿಂದ ಭಾಗಿಸಲ್ಪಡ್ತದೋ ಇಲ್ಲೋ ನೋಡಿರಿ. 6 1 6. 78 ನೋಡಿರಿ 6ರಿಂದ ಭಾಗಿಸಲ್ಪಡ್ತದೆ ಇಲ್ಲ. 6 1 6 6 1 6 1 ಉಳಿತು. 6 3 18. ಸೊ 78 ಇದು 6ರ ಗುಣಕವಾಗಿದೆ. 6ರ ಗುಣಕವಾಗಿದೆ. ಇದೇ ರೀತಿ ನೀವು ಹಲವಾರು ಎಕ್ಸಾಂಪಲ್ಸನ್ನು ತೊಗೊಂಡು ಇದನ್ನೇನು ಮಾಡ್ಬೋದು ನೀವು ಪ್ರೂವ್ ಮಾಡಬಹುದು. ಸೊ ಈ ಹೇಳಿಕೆ ಏನಪ್ಪ ಅಂತಂದರೆ ಯಾವಾಗಲೂ ಸರಿಯಾಗಿದೆ. ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ. 7ನೇ ಪ್ರಶ್ನೆ. 661 ಸಂಖ್ಯೆಯು 7ರಿಂದ ಭಾಗಿಸಲ್ಪಟ್ಟರೆ ಶೇಷ 3 ನೀಡುತ್ತದೆ. 661 ಸಂಖ್ಯೆ 7ರಿಂದ ಭಾಗಿಸಲ್ಪಟ್ಟರೆ ಶೇಷ 3 ನೀಡುತ್ತದೆ. ಹಾಗೆಯೇ 4779 ಸಂಖ್ಯೆಯನ್ನು ಶೇಷ 5 ನೀಡುತ್ತದೆ. 7ರಿಂದ ಭಾಗಿಸಿದಾಗ ಇದೇನು ನೀಡುತ್ತದೆ ಶೇಷ 5 ನೀಡುತ್ತದೆ. ಲೆಕ್ಕಾಚಾರ ಮಾಡದೆ ಅಥವಾ ಭಾಗಿಸದೆ ಈ ಕೆಳಗಿನ ಬೀಜೋಕ್ತಿಗಳನ್ನು 7ರಿಂದ ಭಾಗಿಸಲ್ಪಟ್ಟಾಗ ಎಷ್ಟು ಶೇಷಗಳು ದೊರೆಯುತ್ತವೆ ಎಂಬುದನ್ನು ನೀವು ಹೇಳಬಹುದೇ ಎಂದು ನಮಗವ್ರ ಪ್ರಶ್ನೆಯನ್ನು ಕೇಳಿದ್ದಾರೆ. ಜಸ್ಟ್ ಇಲ್ಲೇ ನೋಡಿರಿ ನಿಮಗೆ ಗೊತ್ತಾಗ್ತದೆ. ಶೇಷ 4779 7ರಿಂದ ಭಾಗಿಸಿದಾಗ ಶೇಷ 5. ಇದು ಏನು ಉಳಿತದ ಶೇಷ 5 ಪ್ಲಸ್ 661 7ರಿಂದ ಭಾಗಿಸಿದ್ರೆ ಶೇಷ 3. ಶೇಷ 3 5 3 8. 8ನ್ನು 7ರಿಂದ ಭಾಗಿಸಿದರೆ 8ನ್ನು 7ರಿಂದ ಭಾಗಿಸಿದರೆ ಶೇಷ ಎಷ್ಟು ಉಳಿತದ 7 1 7. ಶೇಷ 1 ದೊರೆಯುತ್ತದೆ. ಶೇಷ 1 ದೊರೆಯುತ್ತದೆ. ಫಸ್ಟ್ ಕ್ವಶನ್ ಆ್ಯಂಡ್ ಸೆಕೆಂಡ್ ಕ್ವಶನ್ ನೋಡ್ರಿ. ಸೊ ಇಲ್ಲಿ ಶೇಷ 5, ಇಲ್ಲಿ ಶೇಷ 2. ಸೊ 5ರಲ್ಲಿ 3 ಕಳೆದೆ ಅಂತಂದ್ರೆ ಎಷ್ಟು ಬಂತು
ಶೇಷ 2 ಬಂತು. ಹಾಗಾದರೆ ಇದರ ಮೈನಸ್ ವ್ಯತ್ಯಾಸ ಮಾಡಿದಾಗ 4779 ಮತ್ತು 661 ವ್ಯತ್ಯಾಸ 2 ಬರ್ತದೆ. ಸೊ ಇದು ಏನಂತಂದ್ರೆ ಆನ್ಸರ್. ಸೊ ಇಲ್ಲೇನಿತ್ತು ಅದನ್ನು 8 ಬರ್ತಾಯಿತ್ತು. ಸೊ 8ಅನ್ನು ಮತ್ತೆ ನಾವು 7ರಿಂದ ಭಾಗಿಸಿದ್ರೆ ನಮಗೇನು ಉಳಿದಿತ್ತು? ಶೇಷ 1 ಉಳಿಯಿತು. ಆದರೆ ಇದು 7ರಿಂದ ಭಾಗ ಹೋಗೋದಿಲ್ಲ 2. ಸೊ ಶೇಷ ಆನ್ಸರ್ 2. 8ನೇ ಪ್ರಶ್ನೆ, 3ರಿಂದ ಭಾಗಿಸಿದಾಗ ಶೇಷ 2 ನೀಡುವ ಸಂಖ್ಯೆಯನ್ನು, ಅಂದರೆ 3ರಿಂದ ಭಾಗಿಸಿದಾಗ ಏನು ಬರ್ತದೆ? ಶೇಷ 2 ನೀಡುವ ಸಂಖ್ಯೆಯನ್ನು, 4ರಿಂದ ಭಾಗಿಸಿದಾಗ ಶೇಷ 3 ಮತ್ತು 5ರಿಂದ ಭಾಗಿಸಿದಾಗ ಶೇಷ 4 ನೀಡುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಅಂತಹ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? ಇದು ಏಕೆ ಅತ್ಯಂತ ಚಿಕ್ಕದಾಗಿದೆ ಎನ್ನುವುದಕ್ಕೆ ನೀವು ಸರಳ ವಿವರಣೆಯನ್ನು ನೀಡುವಿರಾ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆನ್ಸರನ್ನು ನೋಡ್ರಿ. 3ರಿಂದ ಭಾಗಿಸಿದಾಗ ಶೇಷ 2 ನೀಡುವ ಸಂಖ್ಯೆ ಅಂತಂದರೆ 3a+2, ಇದು ನಿಮಗೆ ಗೊತ್ತಿರುವಂಥದ್ದು. ಹಾಗೆ 4ರಿಂದ ಭಾಗಿಸಿದಾಗ ಶೇಷ 3 ನೀಡುವ ಸಂಖ್ಯೆ 4a+3. 5ರಿಂದ ಭಾಗಿಸಿದಾಗ ಶೇಷ 4 ನೀಡುವ ಸಂಖ್ಯೆ 5a+3. ಈ ಎಲ್ಲ ಸಂಖ್ಯೆಗಳು ಸಮನಾಗಿವೆ. ಅವರು ಇಲ್ಲೇ ಕ್ವಶನಲ್ಲೇ ಹೇಳಿದ್ದಾರೆ. ಇವೆಲ್ಲ ಸಂಖ್ಯೆಗಳೇನಪ್ಪ ಅಂತಂದ್ರೆ ಸಮ. 3ರಿಂದ ಭಾಗಿಸಿದಾಗ ಶೇಷ 2 ಬರ್ತಾವೆ, 4ರಿಂದ ಭಾಗಿಸಿದಾಗ ಶೇಷ 3, 5ರಿಂದ ಭಾಗಿಸಿದಾಗ ಶೇಷ 4 ನೀಡುವ ಸಂಖ್ಯೆಗಳೆಲ್ಲ ಏನು ಮಾಡಿರಿ ಕಂಡುಹಿಡಿಯಿರಿ, ಅವು ಸೇಮ್ ಅದಾವ ಅಂತ ಹೇಳ್ಯಾರ. ಅದರಲ್ಲಿ 2ನ್ನು ತೆಗೆದುಕೊಂಡು ನಾನು ಎ ಬೆಲೆಯನ್ನು ಕಂಡುಹಿಡಿದೆ ಅಂತಂದರೆ ಇಲ್ಲಿ ನೋಡಿರಿ 3a 4a. ಈ 3a ಕಡೆ ಹೋದ್ರೆ ಮೈನಸ್ ಆಕತಿ, 2 ಇಲ್ಲೇ ಪ್ಲಸ್ 3 ಕಡೆ ಬರೋಣ -3 ಆಗ್ತದೆ. ಸೊ 4a ಒಳಗೆ 3a ಮೈನಸ್ ಮಾಡಿದೆ ಅಂದರೆ a, 2 - 3 ಅಂದರೆ -1. ದೊಡ್ಡ ಸಂಖ್ಯೆ 3ಕ್ಕೆ ಮೈನಸ್ ಚಿಹ್ನೆ ಇದೆ, ಆನ್ಸರ್ಗೆ -1. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ ಪ್ರತಿ ಶೇಷ ಏನಂತಂದ್ರೆ ಭಾಜಕಕ್ಕಿಂತ ಏನಿರ್ತದೆ ಒಂದು ಕಡಿಮೆ ಇರ್ತದೆ ಅಂತ ಅರ್ಥ. ಹಾಗಾಗಿ ಆ 3 ಸಂಖ್ಯೆಗಳು 3 ಮತ್ತು 4 ಮತ್ತು 5 ಲಸ ತೆಗೆದ್ರೆ ನನಗೆ 60 ಬರ್ತಾಯಿದೆ. ಸೊ ಆನ್ಸರ್ ಏನಾಗಿರ್ತದೆ ಅಂದ್ರೆ ಲಸಕ್ಕಿಂತ ಒಂದು ಏನಾಗಿರ್ತದೆ? ಕಡಿಮೆ ಆಗಿರ್ತದೆ. ಲಸ 60 ಬಂತೆ, ಸೊ ಲಸಕ್ಕಿಂತ ಒಂದು ಕಡಿಮೆ ಅಂತಂದ್ರೆ 59. ಸೊ ಅತ್ಯಂತ ಚಿಕ್ಕ ಸಂಖ್ಯೆ, ಈ ಎಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಮಾಡುವಂಥ ಅತ್ಯಂತ ಚಿಕ್ಕ ಸಂಖ್ಯೆ ಏನಪ್ಪ ಅಂತಂದರೆ 59 ಅಂತ ನಾವಿಲ್ಲಿ ಹೇಳಬಹುದು. ಸೊ ಇಲ್ಲಿಯವರೆಗೆ ನೀವು ಎಲ್ಲ ಕಂಡುಹಿಡಿಯಿರಿ ಪ್ರಶ್ನೋತ್ತರಗಳನ್ನು ಕಲ್ತಿದ್ದೀರಿ. ಸೊ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೋಡ್ಬೋದು ಸ್ಟಾರ್ಟಿಂಗ್ ಕ್ವಶನ್ ನಂಬರ್ 1 to ಲಾಸ್ಟ್ ಕ್ವಶನ್ವರೆಗೆ ಎಲ್ಲ ಕ್ವಶನ್ಸನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿರಿ. ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ, ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ. ಸೊ ಎಲ್ಲ ಕ್ವಶನ್ಸ್ ಎಕ್ಸ್ಪ್ಲನೇಷನನ್ನು ಹೇಳ್ತಾ ನಿಮಗೆ ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಸ್ಕ್ರೀನ್ಶಾಟ್ ತಗೋಬೋದು, ಇಲ್ಲ ಅಂತಂದ್ರೆ ನೀವು ನೋಟ್ ಮಾಡಿ ಸಹ ಇದನ್ನು ಇಟ್ಕೋಬಹುದು. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ಕಾನ್ಸೆಪ್ಟನ್ನು ತಿಳಿಸ್ಕೊಡ್ತೀನಿ. ಸೊ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.